ಇನ್ನು ಮೈಸೂರು ಜಿಲ್ಲೆ ಟಿ ನರಸೀಪುರ ಪುರಸಭೆಯಲ್ಲಿ 40 ಕೋಟಿ ತೆರಿಗೆ ವಂಚನೆಯಾಗಿದೆಯಾ ಅಂತಕ್ಕಂಥ ಪ್ರಶ್ನೆ. ಟಿ ನರಸೀಪುರ ಪುರಸಭೆಯಲ್ಲಿ 40 ಕೋಟಿ ತೆರಿಗೆ ವಂಚನೆಯ ವಿಚಾರ ಇದು. ಬರೋಬ್ಬರಿ 40 ಕೋಟಿ ತೆರಿಗೆ ವಂಚನೆ ಸಂಬಂಧ ಒಂದು ಆಡಿಯೋ ಸ್ಫೋಟವಾಗಿದೆ. ಪುರಸಭೆಯ ಮುಖ್ಯಾಧಿಕಾರಿ ವಸಂತಕುಮಾರಿಯದ್ದು ಎನ್ನಲಾದಂತಹ ಆಡಿಯೋ ಅದು. ಅದರಲ್ಲಿ ಅವ್ರು ಹೇಳ್ತಾರೆ, ನಂಜುಂಡಸ್ವಾಮಿ ಅನ್ನೋನು 40 ಕೋಟಿ ದೋಖಾ ಮಾಡಿದಾರಂತೆ. ಗ್ರಾಮ ಪಂಚಾಯಿತಿಯಿಂದ ಪುರಸಭೆ ತನಕ 4,000 ಅಕೌಂಟ್ ಮಾಡಿಸೋದು. ಈ ಒಬ್ಬನೇ ನಂಜುಂಡಸ್ವಾಮಿನೇ ಒಬ್ಬನೇ 1,000 ಅಕೌಂಟ್ ಮಾಡಿದಾನಂತೆ. ಪ್ರತಿದಿನ 10 ರಿಂದ 20 ಖಾತೆಯನ್ನು ಮಾಡಿಸೋದು. ಅದಕ್ಕೆ ಅಂದರೆ ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ವಂಚನೆ ಮಾಡೋದಕ್ಕೆ ಈ ಥರ ಅಕೌಂಟ್ಗಳನ್ನ ಓಪನ್ ಮಾಡಿಸೋದು ಅಂತ ಇದೆಲ್ಲ ಆರೋಪಗಳು ಕೇಳಿಬಂತು. ಸದ್ಯ ಈಗ ನಂಜುಂಡಸ್ವಾಮಿಯನ್ನು ಬಂಧಿಸಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅವ್ರು ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಕೂಡ ಈಗ ಸ್ಫೋಟವಾಗಿದೆ. ಒಂದು 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಸಾರ್ ಎಲ್ಲಿ ಹೇಳಿದ್ರಿ 40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಹಾ, ಅಯ್ಯೋ, ಗ್ರಾಮ ಪಂಚಾಯತಿ ಇದ್ದಾಗಿಂದನೂ ಈಗಿಂದಲ್ಲ. ಈ ನಮ್ಮ ಪುರಸಭೆದು ಅಂದಾಜು ಮೇಡಮ್ ಅಂದಾಜ್ ಲೆಕ್ಕಾಕಕ್ಕಾಗಲ್ಲ ಸರ್. ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ ರಿಸಲ್ಟ್ ಮಾಡಕ್ಕಾಗತ್ತೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಲಾಸ್ ಆಗದ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ರೆ ಸಾಕು. 3-4 ಸಾವಿರ ನಾವು ಖಾತೆ ಮಾಡಿದೀವಿ. ಅದರಲ್ಲಿ ಒಂದು ಇವಂದೆ 1,000 ಇಲ್ಲ. ಈಗ ಪ್ರತಿ ದಿನ 10-20 ಸರಿ ಮೇಡಮ್, ಆಯ್ತು. ಒಂದು 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಸಾರ್ ಎಲ್ಲಿ ಹೇಳಿದ್ರಿ 40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಹಾ, ಅಯ್ಯೋ, ಗ್ರಾಮ ಪಂಚಾಯತಿ ಇದ್ದಾಗಿಂದನೂ ಈಗಿಂದಲ್ಲ. ಈ ನಮ್ಮ ಪುರಸಭೆದು ಅಂದಾಜು ಮೇಡಮ್ ಅಂದಾಜ್ ಲೆಕ್ಕಾಕಕ್ಕಾಗಲ್ಲ ಸರ್. ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ ರಿಸಲ್ಟ್ ಮಾಡಕ್ಕಾಗತ್ತೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಲಾಸ್ ಆಗದ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ರೆ ಸಾಕು. 3-4 ಸಾವಿರ ನಾವು ಖಾತೆ ಮಾಡಿದೀವಿ. ಅದರಲ್ಲಿ ಒಂದು ಇವಂದೆ 1,000 ಇಲ್ಲ. ಈಗ ಸೊ ಇದು ವಸಂತಕುಮಾರಿಯದ್ದು ಪುರಸಭೆ ಮುಖ್ಯಾಧಿಕಾರಿ ಎನ್ನಲಾದಂತಹ ಆಡಿಯೋದಲ್ಲಿ ಈ ಥರ 40,000 ಕೋಟಿ ದೋಖದ ಬಗ್ಗೆ ಮಾತನಾಡಿದ್ದಾರೆ. ಟಿ ನರಸೀಪುರ ಪುರಸಭೆಯಲ್ಲಿ 40 ಕೋಟಿ ತೆರಿಗೆ ವಂಚನೆಯ ಬಗ್ಗೆ ಒಂದು ಆಡಿಯೋ ರಿಲೀಸ್ ಆಗಿದೆ. ಪುರಸಭೆಯ ಮುಖ್ಯಾಧಿಕಾರಿ ವಸಂತಕುಮಾರಿಯದ್ದು ಅನ್ನಲಾದಂತಹ ಆಡಿಯೋ ಅದು. ಆ ಆಡಿಯೋದಲ್ಲಿ ಈ ನಂಜುಂಡಸ್ವಾಮಿ ಬಗ್ಗೆ ಮಾತನಾಡ್ತಾರೆ. ಆ ನಂಜುಂಡಸ್ವಾಮಿ ಅನ್ನೋನೇನೋ 1,000 ಖಾತೆ ಮಾಡಿಸಿದ್ದಾನೆ, ದಿನಕ್ಕೆ 10-20 ಖಾತೆ ಮಾಡಿಸ್ತಾನೆ ಅಂತೆಲ್ಲ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಏನು ಕಥೆ ಇದು? ಒಂದು ಸ್ವಲ್ಪ ವಿಚಾರ ಅಷ್ಟೇ ಗೊತ್ತಾಯಿತು. ಯಾವ ಥರ ಅಕೌಂಟ್ ಓಪನ್ ಮಾಡಿಸಿದ್ದು, ಯಾಕೆ, ಯಾವ ಥರ ತೆರಿಗೆ ವಂಚನೆ ಮಾಡಿರೋದು, ಈ ನಂಜುಂಡಸ್ವಾಮಿ ಯಾರು ಇಷ್ಟಕ್ಕೂ ಅಂತ? ಅರವಿಂದ್ ನಂಜುಂಡಸ್ವಾಮಿ ಕಾಂಗ್ರೆಸ್ನ ಕಾರ್ಯಕರ್ತ, ಅಂದರೆ CM ಸಿದ್ದರಾಮಯ್ಯನವರ ಪುತ್ರ, ಯತೀಂದ್ರ ಸಿದ್ದರಾಮಯ್ಯನವರ ಬೆಂಬಲಿಗ, ಅಲ್ಲಿಯ ಪುರಸಭೆಯ ಮಾಜಿ ಅಧ್ಯಕ್ಷ, ಅಂದರೆ ಮಾಜಿ ಆಗಿರುವಂಥದ್ದು. ಈಗ ಅಂದರೆ ಅರವಿಂದ್, ಒಂದು ಕೇಸ್ ಆಗಿತ್ತು ಮೂಡಾದಲ್ಲೂ, ಇದೇ ಥರದ ಒಂದು ಕೇಸು. ಅಂದರೆ ಆಸ್ತಿ ತೆರಿಗೆಯನ್ನು ಕಟ್ಟೋಕ್ಕೆ ಜನ ಬರ್ತಾರೆ. ಆಗ ಅಲ್ಲಿದ್ದಂಥ ಕೆಲವು ಸಿಬ್ಬಂದಿ ನಕಲಿಯಾದಂತಹ ರಶೀದಿಗಳನ್ನು, ಚಲನಗಳನ್ನ ಇಟ್ಕೊಂಡು, ಬ್ಯಾಂಕಿನ ನಕಲಿ ಶೀಲ್ಗಳನ್ನ ಇಟ್ಕೊಂಡು ಅದನ್ನು ಒತ್ತಿ ಹಣವನ್ನು ತೆಗೆದುಕೊಂಡು ಆ ರಸೀದಿಯನ್ನು ಕೊಟ್ಬಿಡೋದು. ಆದರೆ ಆ ಹಣ ಹೋಗ್ತಾ ಇದ್ದಂಥದ್ದು ಅವರ ಜೇಬಿಗೆ. ಇದು ಅದರ ಮುಂದುವರೆದ ಭಾಗ ಅಷ್ಟೇ ಅರವಿಂದ್. ಅಂದರೆ ಖಾತೆಗಳನ್ನು ಮಾಡಿಸ್ಕೊಳ್ಳುವಂಥ ವಿಚಾರದಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕಿಗೆ ಕಟ್ಟಬೇಕು. ಆದರೆ ಇವನು ಅದಕ್ಕೆ ಸಂಬಂಧಪಟ್ಟಂಥ ನಕಲಿ ಚಲನಗಳನ್ನ ತಯಾರು ಮಾಡಿಕೊಂಡು, ನಕಲಿಯಾದಂಥ ಶೀಲ್ಗಳನ್ನ ಇಟ್ಕೊಂಡು ಒಂದು ಗ್ರೂಪ್ ಅಪ್ ಅಂತ ಒಂದು ಗ್ರೂಪನ್ನು ರೆಡಿ ಮಾಡ್ಕೊಂಡಿದ್ದಾನೆ ಪುರಸಭೆಯಲ್ಲಿ. ಅಲ್ಲಿ ಖಾತೆ ಮಾಡಿಸ್ಕೊಳ್ಳೋಕ್ಕೆ ಬಂದಂಥವ್ರಿಗೆ ಅವರ ಕೊಟ್ಟಂಥ ಹಣವನ್ನು ತನ್ನ ಅಕೌಂಟ್ಗೆ ಹಾಕಿಸ್ಕೊಂಡು ಅವ್ರಿಗೆ ನಕಲಿ ಚಲನನ್ನು ಕೊಡುವಂಥದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಅಫಿಷಿಯಲಾಗಿ ಆತನ ಬಂಧನ ಆಗಿರುವಂಥದ್ದು 3,60,000 ರೂಪಾಯಿ ವಂಚನೆ ಆಗಿದೆ ಅನ್ನುವಂಥದ್ದು ಅಫಿಷಿಯಲ್ ಆಗಿ ಇಲ್ಲಿಯವರೆಗೂ ಆಗಿರುವಂತಹ ಕೇಸು. ಅದರ ಮೇಲೆ ಆತನನ್ನು ಬಂಧನ ಆಗಿದೆ ಕೂಡ. ಈಗ ಪುರಸಭೆಯ ಮುಖ್ಯಾಧಿಕಾರಿ ಮಾತಾಡಿದರೆ ಅನ್ನುವಂತಹ ಒಂದು ಆಡಿಯೋ ಏನಿದೆ, ಆ ಆಡಿಯೋದಲ್ಲಿ ಅವರು ಹೇಳ್ತಾ ಇರುವಂತಹದ್ದು ಒಟ್ಟು 40 ಕೋಟಿ ರೂಪಾಯಿನಷ್ಟು ಆಸ್ತಿ ತೆರಿಗೆ ವಂಚನೆ ಆಗಿದೆ. ಇದು ಒಂದು ಕಡೆ ಆಸ್ತಿ ತೆರಿಗೆ ಕಟ್ಟಿರುವಂಥದ್ದು, ಮತ್ತು ಖಾತೆ ಮಾಡಿಸ್ಕೊಳ್ಳೋಕ್ಕೆ ಜನ ಕಟ್ಟಿರುವಂಥ ದುಡ್ಡಿರ್ಬೋದು. ಹೀಗೆ ಹಲವು ವಿಧಗಳಲ್ಲಿ ಪುರಸಭೆಗೆ ತೆರಿಗೆ ರೂಪದಲ್ಲಿ ಬರಬೇಕಾಗಿದ್ದಂತಹ ಹಣ ಏನಿತ್ತು, ಆ ಹಣ ಎಲ್ಲವನ್ನೂ ಕೂಡ ನಂಜುಂಡಸ್ವಾಮಿ ಆ್ಯಂಡ್ ಗ್ಯಾಂಗ್ ಏನಿದೆ ಅದು
ವಂಚನೆ ಮಾಡಿ ತನ್ನ ಜೇಬಿಗೆ ಹಾಕ್ಕೊಂಡಿರುವಂಥದ್ದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಕೆ ಪಿ ತಮ್ಮೆಲ್ಲ ಮಾಹಿತಿಗೆ. ಅಂದರೆ ತಾನು ಡೂಪ್ಲಿಕೇಟ್ ಅಕೌಂಟ್ಗಳನ್ನ ಮಾಡಿಸ್ಕೊಂಡು ಬರೋ ಜನರಿಗೆ ಅಕೌಂಟ್ ನಂಬರ್ ಕೊಟ್ಟು ಇಲ್ಲಿಗೆ ಚಲನ್ ತೊಗೊಂಬನ್ನಿ ಅನ್ನೋದು, ಆ ದುಡ್ಡೆಲ್ಲ ಅವನ ಅಕೌಂಟ್ಗೆ ಹೋಗ್ತಿತ್ತೆ ಹೊರತು ಪುರಸಭೆಗೆ ಬಂದಿಲ್ಲ. ಇದೆಲ್ಲ ಮಾಡಿಸ್ಕೊಳಕ್ಕೆ ಬರ್ತಾರಲ್ಲ, ಖಾತೆ ಮಾಡಿಸ್ಕೊಳಕ್ಕೆ ಬರ್ತಾರಲ್ಲ, ಖಾತೆ ಮಾಡಿಸ್ಕೊಳ್ಳೋರ ಹತ್ರ ದುಡ್ಡು ಹೊಡೆದಿದ್ದಾರೆ ಅಂತಕ್ಕಂಥದ್ದು. ನೋಡೋಣ ಈ ಸಂಬಂಧ ಏನಾದ್ರು ಈಗಾಗಲೇ ಅವನು ಅರೆಸ್ಟ್ ಕೂಡ ಆಗಿದ್ದಾರೆ. ಅರೆಸ್ಟ್ನಲ್ಲಿ ಗೊತ್ತಾಗಿರೋದು ಕೇವಲ ಒಂದು 3-4 ಲಕ್ಷದ ಮಾತ್ರ. ಬಟ್ ಅವ್ರು ಹೇಳೋ ಪ್ರಕಾರ ಪುರಸಭೆ ಮುಖ್ಯಾಧಿಕಾರಿ 40 ಕೋಟಿ ತನ್ನ ಅಕೌಂಟ್ಗೆ ಈ ಥರ ಹಾಕಿಸ್ಕೊಂಡಿದ್ದಾರಂತೆ ಜನರಿಂದ. ದೊಡ್ಡ ಫ್ರಾಡ್.